ನಾನು ನಿಮ್ಮ ಚಾನಲ್ಗೆ ಹೋಗಿ ಪರ್ಸನಲ್ ಆಗಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಕೂಡ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಇದೆಲ್ಲಾ ಸ್ಟ್ರೆಸ್ಗೂ ಕಾರಣ ಯಾರು ಅಂದ್ರೆ ಯೂಟ್ಯೂಬರ್. ಅದು ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನನ್ನ ಫಸ್ಟ್ ಡೇ ಯೂಟ್ಯೂಬ್ ಅರ್ನಿಂಗ್ ತೋರಿಸೋದಕ್ಕಿಂತ ಮುಂಚೆ ಆರ್ ಯು ಗೈಸ್ ಎಕ್ಸೈಟೆಡ್ ಟು ಸಿ ದ AdSense ಕೋಡ್? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗೋಗಿದೆ ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ದಟ್ ಈಸ್ AdSense ಅಡ್ರೆಸ್ ವೆರಿಫಿಕೇಶನ್ ಕೋಡ್ ಬಂತು. ಇದಕ್ಕೋಸ್ಕರ ನಾನು ಎಷ್ಟು ದಿವಸದಿಂದ ವೇಟ್ ಮಾಡ್ತಾ ಇದ್ದೆ. ಫೈನಲಿ ದ ವೇಟ್ ಈಸ್ ಓವರ್. ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕೋಡ್ ಹೇಗೆ ಬರುತ್ತೆ, ಇದನ್ನ ಎಲ್ಲಿ ಯೂಸ್ ಮಾಡಬೇಕು, ಇದನ್ನ ಹೇಗೆ ಯೂಸ್ ಮಾಡಬೇಕು, ಇದನ್ನ ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನ ಎಲ್ಲದನ್ನು ಹೇಳ್ತೀನಿ. ಅಷ್ಟೇ ಅಲ್ಲದೆ ಜನರಲ್ ಮಿಸ್ಟೇಕ್ಸ್ ಏನು ಮಾಡ್ತೀರಾ ಇದನ್ನ ಫಿಲ್ ಮಾಡಬೇಕಾದ್ರೆ, ನಾನೇನೇನು ಮಿಸ್ಟೇಕ್ ಮಾಡಿದೆ, ಅದನ್ನೆಲ್ಲ ಹೇಗೆ ಓವರ್ಕಮ್ ಮಾಡಿದೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ಮಿಸ್ ಮಾಡದೆ ವಿಡಿಯೋನ ಎಂಡ್ ತನಕ ನೋಡಿ. ನನ್ನ ಮಾನಿಟೈಸೇಷನ್ ವಿಡಿಯೋ ಮೇಲೆ ತುಂಬಾ ಅಂದ್ರೆ ತುಂಬಾ ಲವ್ ಆ್ಯಂಡ್ ಸಪೋರ್ಟ್ ತೋರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀವೇನಾದರೂ ಹೊಸ ಸಬ್ಸ್ಕ್ರೈಬರ್ ಆಗಿದ್ರೆ, ಇನ್ನೂ ನನ್ನ ಮಾನಿಟೈಸೇಷನ್ ವಿಡಿಯೋನ ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ದಿಸ್ ಇಸ್ ದ ಪರ್ಟಿಕ್ಯುಲರ್ ವಿಡಿಯೋ ಐ ಆಮ್ ಟಾಕಿಂಗ್ ಅಬೌಟ್. ನಾನಂತೂ ಎಲ್ಲಾರ ಮೆಸೇಜ್ಗೂ ರಿಪ್ಲೈ ಮಾಡಿದ್ದೀನಿ. ಹಾಗೆ ನಾನು ನಿಮ್ಮ ಚಾನಲ್ಗೆ ಹೋಗಿ ಪರ್ಸನಲ್ ಆಗಿ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಕೂಡ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಆ್ಯಂಡ್ ಯು ಗೈಸ್ ಆರ್ ಡೂಯಿಂಗ್ ರಿಯಲಿ ಗ್ರೇಟ್. ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆ್ಯಂಡ್ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ಕೊಂಡು ಹೋಗಿ. ಯಾವುದಾದ್ರೂ ಒಂದು ವಿಡಿಯೋ ಆದರೂ ವೈರಲ್ ಆಗಿ ನಿಮ್ಮ ಚಾನಲ್ ಕೂಡ ಮಾನಿಟೈಸ್ ಆಗುತ್ತೆ. ಹಾಗೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ ತಕ್ಷಣ ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳೋದನ್ನ ಮರಿಬೇಡಿ. ಬಿಕಾಸ್ ನನ್ನ ವಿಡಿಯೋಯಿಂದ ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆಗಿದೆ ಅಂದರೆ ದಟ್ ಮೇಕ್ಸ್ ಮೀ ಸೋ ಹ್ಯಾಪಿ. ಅಷ್ಟೇ ಅಲ್ಲ, ಈ ಥರ ವಿಡಿಯೋ ಮಾಡೋಕ್ಕೆ ನನಗೆ ಇನ್ನೂ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ. ಓಕೆ ಗಾಯ್ಸ್, ನೀವು ಲಾಸ್ಟ್ ಟೈಮ್ ಥರ ಈ ಟೈಮ್ ಕೂಡ ಹಾಯ್ ಅಂತ ಕಮೆಂಟ್ ಮಾಡಿ. ನಾನು ಎಲ್ಲರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ತೀನಿ. ಬಟ್ ಸ್ವಲ್ಪ ಚೇಂಜಸ್ ಮಾಡೋಣ. ಅದೇನು ಅಂದರೆ ಹಾಯ್ ಜೊತೆ ನೀವೇನು ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆನೂ ಹಾಕಿ. ಲೈಕ್ ನಾನು ಎಕ್ಸಾಂಪಲ್ ಹೇಳ್ತೀನಿ. ನಾನು ಲೈಫ್ ಸ್ಟೈಲ್ ವೀಡಿಯೋಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಹಾಯ್ ಐ ಆಮ್ ಸ್ವಾತಿ, ನಾನು ಲೈಫ್ ಸ್ಟೈಲ್ ವೀಡಿಯೋಸ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಕಮೆಂಟ್ ಹಾಕೋದ್ರಿಂದ ನಂತರನೇ ಸಿಮಿಲರ್ ಕಂಟೆಂಟ್ ಯಾರು ಕ್ರಿಯೇಟ್ ಮಾಡ್ತಾರೋ ಅವ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ನಾನು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮದೇ ಒಂದು ಚಿಕ್ಕದೊಂದು ಕಮ್ಯುನಿಟಿ ಕ್ರಿಯೇಟ್ ಮಾಡ್ಕೋಬೋದು. ಆ ಥರ ಮಾಡೋದ್ರಿಂದ ಇಬ್ಬರು ಐಡಿಯಾಸ್ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬೋದು. ಲೈಕ್ ಅವ್ರ ಚಾನಲಲ್ಲಿ ಏನು ವರ್ಕ್ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ಬೋದು. ಅಥವಾ ನಿಮ್ಮ ಚಾನಲಲ್ಲಿ ಏನಾದರೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅದ್ರ ಮೇಲೆ ಕೂಡ ಅವ್ರು ವಿಡಿಯೋಸ್ ಮಾಡ್ಬೋದು. ಇಷ್ಟೇ ಅಲ್ಲದೆ ಒಂದು ಸ್ಟೆಪ್ ಕ್ಲೋಸರ್ ಆಗಿ ಇಬ್ಬರು ಕೊಲಾಬ್ರೇಷನ್ ಕೂಡ ಮಾಡ್ಬೋದು. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನನ್ನ ಸಬ್ಸ್ಕ್ರೈಬರ್ ಕೂಡ ಲೈಫ್ ಸ್ಟೈಲ್ ವೀಡಿಯೋಸ್ ನೋಡ್ತಾರೆ ಆ್ಯಂಡ್ ಅವ್ರ ಸಬ್ಸ್ಕ್ರೈಬರ್ ಕೂಡ ಲೈಫ್ ಸ್ಟೈಲ್ ವೀಡಿಯೋಸ್ ನೋಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಸಬ್ಸ್ಕ್ರೈಬರ್ಸ್ ಎಕ್ಸ್ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಇಬ್ಬರು ಕೂಡ ಗ್ರೋ ಕೂಡ ಆಗ್ಬೋದು. ಲಾಸ್ಟ್ ಟೈಮ್ ಮಾಡಿದ್ದು ನಂಗೆ ಅಷ್ಟೇನು ಎಫೆಕ್ಟಿವ್ ಅಂತ ಅನಿಸಿಲ್ಲ. ಅದಕ್ಕೆ ಈ ಐಡಿಯಾ ಜೊತೆ ಬಂದಿದ್ದೀನಿ. ಸೊ ಮೇನ್ ಮ್ಯಾಟ್ರಿಗೆ ಬರೋಣ. ಆರ್ ಯು ಗೈಸ್ ಎಕ್ಸೈಟೆಡ್ ಟು ಸಿ ದ AdSense ಕೋಡ್? 1 ಸೆಕೆಂಡ್. ತಡಾ! ಇದು ನಾನು ಫಸ್ಟ್ ಟೈಮ್ ನನ್ನ ಕೈಯಲ್ಲಿ ಬಂದಾಗ ನನಗೆ ಅಷ್ಟು ಖುಷಿ ಅನ್ನೋದಕ್ಕಿಂತ ರಿಲೀಫ್ ಆಯಿತು. ಅಷ್ಟು ದಿವಸದಿಂದ ವೆಯ್ಟ್ ಮಾಡಿ ನಮಗೊಂದು ರಿಲೀಫ್ ಸಿಕ್ಬಿಡ್ತು. ಫೈನಲಿ ಬಂತಲ್ಲಪ್ಪ ಅನ್ನೋದೊಂದು ತಲೆಯಲ್ಲಿತ್ತು. ಬಟ್ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾದ್ರೆ ಐ ಆಮ್ ರಿಯಲಿ ಹ್ಯಾಪಿ. ಒಳಗಡೆ ಒಂಥರ ಫೀಲ್ ಆಗ್ತಾಯಿದೆ. ನಾನು ಲೈಕ್ ಸೋ ಹ್ಯಾಪಿ. ಸೊ ಮಾನಿಟೈಸೇಷನ್ ವಿಡಿಯೋನ ಅಪ್ಲೋಡ್ ಮಾಡಿದ 1 ವೀಕ್ಗೇನೆ AdSense ಅಡ್ರೆಸ್ ವೆರಿಫಿಕೇಶನ್ ಕೋಡ್ ಬಂದ್ಬಿಡ್ತು. ಸೊ ಫಸ್ಟಿಂದ ಸ್ಟೋರಿ ಹೇಳ್ಬಿಡ್ತೀನಿ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋ ಥರ 3 ಸ್ಟೆಪ್ ವೆರಿಫಿಕೇಶನ್ ಇರುತ್ತೆ. ನಾನು ಮತ್ತೆ 3 ಸ್ಟೆಪ್ ವೆರಿಫಿಕೇಶನ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡ್ರೆ ವಿಡಿಯೋ ಲೆಂತ್ ಆಗೋಗುತ್ತೆ ಮತ್ತು ನೀವು ವಿಡಿಯೋ ನೋಡಲ್ಲ. ಅದಕ್ಕೋಸ್ಕರ ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. 3 ಸ್ಟೆಪ್ ವೆರಿಫಿಕೇಶನಲ್ಲಿ 1 ಸ್ಟೆಪ್ ವೆರಿಫಿಕೇಶನ್ ಬಂದ್ಬಿಟ್ಟು AdSenseನ ಯೂಟ್ಯೂಬ್ ಅಕೌಂಟ್ಗೆ ಲಿಂಕ್ ಮಾಡೋದು. ನೀವು ಎಷ್ಟೇ ಕರೆಕ್ಟಾಗಿ ಫಿಲ್ ಮಾಡೋಕೆ ಹೋದ್ರೂ ಸಮಥಿಂಗ್ ಕ್ಯಾನ್ ಗೋ ರಾಂಗ್. ಅದಕ್ಕೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಯೂಟ್ಯೂಬಲ್ಲಿ AdSense ಲಿಂಕ್ನ ಹೇಗೆ ಹಾಕಬೇಕು, ಏನೆಲ್ಲ ಮಾಡಬೇಕು ಅಂತ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋನ ಹಾಕಿರ್ತಾರೆ. ಆ ವಿಡಿಯೋ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನೋಡಿಕೊಂಡೇ ಫಿಲ್ ಮಾಡಿ. ಹಾಗೆ ನನಗೆ ಯಾವುದು ವಿಡಿಯೋ ತುಂಬಾ ಈಸಿ ಅನಿಸ್ತು ಮತ್ತು ನನಗೆ ಯಾವ್ದು ಹೆಲ್ಪ್ ಮಾಡ್ತು ಆ ವಿಡಿಯೋಗಳನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದ್ಸತಿ ಚೆಕ್ ಮಾಡಿ. ನಾನೇನು ಮಿಸ್ಟೇಕ್ ಮಾಡಿದ್ದೆ ಅಂದರೆ AdSenseದು ಅಡ್ರೆಸ್ ಫಿಲ್ ಮಾಡಬೇಕಾದ್ರೆ ಹರಿಬರಿಲಿ ಏನಾಗೋಗಿತ್ತು ಅಂದರೆ ಅಡ್ರೆಸ್ 1 ಅಡ್ರೆಸ್ 2 ಅಂತ ಹೋದ್ಬಿಟ್ಟು ನಾನು 2 ಅಡ್ರೆಸ್ನ ಫಿಲ್ ಮಾಡಿಬಿಟ್ಟಿದ್ದೆ. ಬಟ್ ಅಲ್ಲಿದ್ದು ಅಡ್ರೆಸ್ ಲೈನ್ 1 ಆ್ಯಂಡ್ ಅಡ್ರೆಸ್ ಲೈನ್ 2 ಅಂತ. ಸೊ ಕೇರ್ಫುಲ್ ಆಗಿ ಫಿಲ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಫಿಲ್ ಮಾಡಿ. ಫಸ್ಟ್ ಟೈಮ್ ನಾನು ಏನು ಅಡ್ರೆಸ್ ರಾಂಗ್ ಆಗಿ ಹಾಕಿದ್ನೋ ಆ ಟೈಮ್ ಪೀರಿಯಡಲ್ಲಿ ಫುಲ್ ಚಿಲ್ಲಾಗಿದೆ. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ವೇಟ್ ಮಾಡ್ತಾನೇ ಇದೆ. 3 to 4 ವೀಕ್ಸ್ ಆದಮೇಲೆ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ರಿಸೀವ್ ಆಯಿತು. ನಾವು ಆಲ್ರೆಡಿ AdSense ಕೋಡ್ನ ನಾವು ನಿಮಗೆ ಮೇಲ್ ಮಾಡಿದ್ದೀರಿ, ನೀವು ಇನ್ನೂ ಹಾಕಿಲ್ಲ. ವಿತಿನ್ 4 ಮಂತ್ಸಲ್ಲಿ ನೀವೇನಾದರೂ ಹಾಕಿಲ್ಲ ಅಂದರೆ ನಿಮ್ಮ ವಿಡಿಯೋ ಮೇಲೆ ಏನು ಆ್ಯಡ್ಸ್ ಓಡ್ತಾ ಇದೆಯೋ ಅದು ಸ್ಟಾಪ್ ಆಗುತ್ತೆ ಅಂತ. ಇದು ನೋಡಿದ ತಕ್ಷಣ ಲೈಕ್ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗೋಯ್ತು. ಆ್ಯಂಡ್ ಲೈಫ್ ಫೆಲ್ಟ್ ಸೋ ಬ್ಯಾಡ್. ಅಂದರೆ ಇಷ್ಟು ದಿವಸ ನಾನು ಕಷ್ಟಪಟ್ಟಿದ್ದು ನಾನು ಒಂದೇ ಒಂದು ಮಿಸ್ಟೇಕಿಂದ ಹೋಗ್ಬಿಡುತ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಅವಾಗ ಕುತ್ಕೊಂಡು ನಾನು ಒಂದೊಂದೇ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬಲ್ಲಿ. ಓಕೆ ಏನು ಮಾಡಬೇಕು ಅಂತ ನೋಡ್ಬೇಕಾದ್ರೆ ಗೊತ್ತಾಯಿತು ಮೇ ಬಿ ನಾನು ಅಡ್ರೆಸ್ ರಾಂಗಾಗಿ ಏನಾದರೂ ಹಾಕಿದ್ದೀನ ಅಂತ ಹೋಗಿ ಚೆಕ್ ಮಾಡೋ ಟೈಮಲ್ಲಿ
ಗೊತ್ತಾಯಿತು ನನಗೆ ಅಡ್ರೆಸ್ ರಾಂಗ್ ಹಾಕಿದೆ. ದೇರ್ ಐ ಫೆಲ್ಟ್ ಸೋ ಬ್ಯಾಡ್. ಅಂದರೆ ಒಂದೇ ಒಂದು ಏನೋ ಒಂದು ಹೇಳ್ತಾರಲ್ಲ, ಅಟ್ಲೀಸ್ಟ್ ಒಂದ್ಸತಿ ಕಾನ್ಸಂಟ್ರೇಟ್ ಮಾಡಿ ಓದ್ಬಿಟ್ಟು ನಾನು ಹಾಕಬೇಕಿತ್ತು ಅಂತ ಹೇಳ್ಬಿಟ್ಟು ನಂಗೆ ತುಂಬ ಅಂದರೆ ಎಷ್ಟು ಬೇಜಾರಾಯಿತು ಅಂತ ನಾನು ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ. ಬಿಕಾಸ್ ಆ ಟೈಮಲ್ಲಿ ಏನಾಗೋಯ್ತು ಅಂದರೆ ನಾನು ಅಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ಮೇಲೆ ನಾನು ಅದನ್ನು ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಬಿಕಾಸ್ ಅದು ನಂದೇ ತಪ್ಪು ಅಂತ ನನಗೆ ಕ್ಲಿಯರಾಗಿ ಗೊತ್ತು. ಬೇರೆಯವ್ರ ಹತ್ರ ಹೇಳಿದ್ರು ಕೂಡ ಅವ್ರು ಹೇಳ್ತಾರೆ ನಿಂದೇ ತಪ್ಪು, ನೀನು ನೋಡ್ಕೊಂಡು ಹಾಕಬೇಕಾಗಿತ್ತು, ಇಲ್ಲಾಂದರೆ ಒಂದು ಫಾರ್ಮ್ ಫಿಲ್ ಮಾಡೋದು ನಿನಗೆ ಸರಿಯಾಗಿ ಗೊತ್ತಿಲ್ಲ ಅಂತೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾರ ಹತ್ರನೂ ಹೇಳಿಲ್ಲ. ಯಾವುದೇ ಹೊಸ ನಂಬರಿಂದ ಕಾಲ್ ಬಂದರೂ ಕೂಡ ನಾನು ಪೋಸ್ಟ್ ಆಫೀಸಿಂದನೇ ಕಾಲ್ ಬರ್ತಾ ಇದೆ ಅಂತ ಎತ್ಕೊಂಡು ಅಷ್ಟೇ ಎಕ್ಸೈಟ್ಮೆಂಟಿಂದ ಮಾತಾಡ್ತಾ ಇದ್ದೆ. ಬಟ್ ಮತ್ತು ಮಾರ್ನಿಂಗ್ ಯಾವಾಗಲೂ ಎದ್ದಿದ ತಕ್ಷಣ ನಂಗೆ ರೂಟೀನ್ ಆಗೋಗಿತ್ತು. 2-3 ಸಲ ಹೋಗಿ ಮೇಲ್ ಚೆಕ್ ಮಾಡು, ಪೋಸ್ಟ್ ಆಫೀಸ್ನ ಹೋಗಿ ವಿಸಿಟ್ ಮಾಡ್ಕೊಂಡು ಬಾ, ಮತ್ತು ಡೈಲಿ ಪೋಸ್ಟ್ ಆಫೀಸ್ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೆ. ಸೊ ಆ ಟೈಮ್, ಅದು ಏನು ಟೈಮ್ ನಾನು ಕಷ್ಟಪಟ್ಟಿದ್ನೋ ಅದೆಲ್ಲ ನಂಗೆ ತುಂಬಾ ಸ್ಟ್ರೆಸ್ಫುಲ್. ಅಂತ ನಂಗೆ ಮತ್ತೆ ನೆನೆಸ್ಕೊಳ್ಳೋಕೆ ಕೂಡ ಇಷ್ಟ ಇಲ್ಲ, ಅಷ್ಟು ನಾನು ಬೇಜಾರಲ್ಲಿದ್ದೆ ಆ ಟೈಮಲ್ಲಿ. ಅದಕ್ಕೆ ನಾನು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಥಿಂಕ್ ಮಾಡಿದೆ, ಓಕೆ ಅಟ್ಲೀಸ್ಟ್ ಆ್ಯಡ್ಸೆನ್ಸ್ ಕೋಡ್ ಬರೋ ತನಕ ವೆಯ್ಟ್ ಮಾಡೋದು ಬೇಡ, ಮಾನಿಟೈಸೇಷನ್ ವೀಡಿಯೋ ಮಾಡಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಅದೇ ಬೆಸ್ಟ್ ಡಿಸಿಷನ್ ನಾನು ತೊಗೊಂಡಿದ್ದು. ವಿಡಿಯೋ ಹಾಕಿದೆ, ನಿಮ್ಮೆಲ್ಲಾರ್ದು ಕಮೆಂಟ್ಸು ನಂಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು. ಆ ಸ್ಟ್ರೆಸ್ಸಿಂದ ನನಗೆ ಈಚೆ ಬರೋಕ್ಕೆ ನಂಗೆ ಆ ವಿಡಿಯೋ ತುಂಬ ಅಂದರೆ ತುಂಬಾ ಹೆಲ್ಪ್ ಕೂಡ ಮಾಡ್ತು. ಇಲ್ಲಿ ಇನ್ನೊಂದು ಏನು ಮಾಡಿದ್ರು ಅಂದರೆ ಪೋಸ್ಟ್ ಆಫೀಸ್ ಅವ್ರಿಗೆ ನಾನು ಡೈಲಿ ಕಾಲ್ ಮಾಡಿ ಟಾರ್ಚರ್ ಕೊಟ್ಟಿದ್ರು. ಈ ಥರನೇ ಇರುತ್ತೆ ಆ್ಯಡ್ಸೆನ್ಸ್ ಕೋಡ್ ಬಂದರೆ, ಇಷ್ಟು ಚಿಕ್ಕ ಪೇಪರ್ ಇರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ನಾನೇ ಮತ್ತೆ 4th ವೀಕ್ ಆದಮೇಲೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಚೆಕ್ ಮಾಡಿಬಿಟ್ಟು ಹೇಳ್ತೀರಿ ಮ್ಯಾಮ್ ಅಂತ ಹೇಳ್ಬಿಟ್ಟು ನಂಗೆ ಯಾವುದೇ ರೀತಿಯಿಂದ ಅವ್ರ ಕಡೆಯಿಂದ ಕಾಲ್ ಬಂದಿಲ್ಲ. ಸೊ ಮತ್ತೆ ಕಾಲ್ ಮಾಡಿದಾಗ ಅವ್ರು ಏನಂತ ಹೇಳಿದ್ರು ಅಂದರೆ ಅವತ್ತೇ ಬಂದಿತ್ತು, ಹೇಳೋದು ಮರ್ತೋದೆ ಅಂತ ಹೇಳಿದ್ರು. ನಂಗೆ ಹೆಂಗೆ ಕೋಪ ಬಂದಿತ್ತು ಅಂದರೆ ಆಲ್ರೆಡಿ ಕೋಡ್ ಬರ್ತಾ ಇಲ್ಲ, ಆ ಫ್ರಸ್ಟ್ರೇಷನಲ್ಲಿದ್ದೀನಿ. ಅದರಲ್ಲಿ ಇವ್ರುಗಳು ಅದು ಹೆಂಗೆ ಪೋಸ್ಟ್ ಆಫೀಸ್ ಅವರು ಮರ್ತೋದೆ ಅಂತ ಅಷ್ಟು ಈಸಿಯಾಗಿ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ವಯ್ಯ ಏನಾನ ಎದ್ಬಿಟ್ಟಿದ್ರೆ ವಯ್ಯನ ಮುಂದೆನೇ ಹತ್ಬಿಡ್ತಾ ಇದ್ದೆ, ಅಷ್ಟು ಕೆಡ್ದಾಗಿತ್ತು ನನ್ನ ಸಿಚುವೇಶನ್ ಅವಾಗ. ಸೊ ನಾನಿಲ್ಲಿ ನಿಮ್ಗೆ ಏನು ಒಂದು ಟಿಪ್ ಕೊಡ್ತೀನಿ ಅಂದರೆ, ನಮ್ಮನ್ನವ್ರು ಬೇತಾಳ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಡೈಲಿ ಕಾಲ್ ಮಾಡಿ. ಹಂಗಂತ ಹೇಳ್ಬಿಟ್ಟು ಇವತ್ತು ಅಪ್ಲೈ ಮಾಡ್ಬಿಟ್ಟು ಇವತ್ತಿಂದನೇ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಡಿ. ಅಟ್ಲೀಸ್ಟ್ 3 ವೀಕ್ಸ್ ಆದಮೇಲೆ ಇದು ಕಾಲ್ ಮಾಡಿ ಒಂದ್ಸತಿ ಅವ್ರಿಗೆ ಇನ್ಫಾರ್ಮ್ ಮಾಡಿ, ಈ ಥರ ಚಿಕ್ಕದೊಂದು ಲೆಟರ್ ಬರುತ್ತೆ, ತುಂಬ ತಿನ್ನಾಗಿರುತ್ತೆ ಅಂತೆಲ್ಲ, ಹೀಗೇ ಬರುತ್ತೆ, ಇಷ್ಟೇ ಚಿಕ್ಕದಾಗಿರುತ್ತೆ ಅಂತ ಎಲ್ಲ ಕ್ಲಿಯರಾಗಿ ಒಂದು ಐಡಿಯಾ ಕೊಟ್ಟಿರಿ. ಬಂದಿದ ತಕ್ಷಣ ನನಗೆ ಕಾಲ್ ಮಾಡಿ, ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಹೇಳಿರಿ. ಅಕಸ್ಮಾತ್ ಅವ್ರು ಕಾಲ್ ಮಾಡಿಲ್ಲ ಅಂದರೆ 4th ವೀಕ್ ಆದಮೇಲೆ ಸ್ಟಾರ್ಟ್ ಮಾಡಿ ಕಾಲ್ ಮಾಡೋಕ್ಕೆ. ಡೈಲಿ ಕಾಲ್ ಮಾಡಿ ಕೇಳ್ತಾರೆ ಈ ಥರ ಬಂದಿದೆಯಾ ಇಲ್ವಾ ಅಂತ. ಅವ್ರೇನಾದರೂ ನನಗೆ ಹೇಳ್ದಂಗೆ ಚೆಕ್ ಮಾಡಿ ಹೇಳ್ತೀನಿ ಅಂದರೆ ಪ್ಲೀಸ್ ಇನ್ನೊಂದ್ಸತಿ ಈವ್ನಿಂಗ್ ನೀವೇ ಕಾಲ್ ಮಾಡಿ ಕೇಳಿ. ಆ ಥರ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಅವ್ರು ಮರ್ತೋಗೋ ಚಾನ್ಸಸ್ ಕೂಡ ಇರುತ್ತೆ. ಇದೆಲ್ಲ ಸ್ಟ್ರೆಸ್ಗೂ ಕಾರಣ ಯಾರು ಅಂದರೆ ಯೂಟ್ಯೂಬರು. ಅದು ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾವು ಇವಾಗ ಪೋಸ್ಟಲ್ಲಿ ಏನಾದರೂ ಕಳಿಸ್ತೀರಿ ಅಥವಾ ರಿಸೀವ್ ಮಾಡ್ತೀರಿ ಅಂದರೆ ಅದು ಎಲ್ಲದಕ್ಕೂ ಟ್ರ್ಯಾಕಿಂಗ್ ಐ ಡಿ ಇರುತ್ತೆ. ಬಟ್ ಇದಕ್ಕೆ ಯಾವುದೇ ಟ್ರ್ಯಾಕಿಂಗ್ ಐ ಡಿ ಇರಲ್ಲ. ನಾವು ಒಂದು ಅಪ್ಲೈ ಮಾಡಿದ ತಕ್ಷಣ ಒಂದೇ ಒಂದು ಇಮೇಲ್ ಬರುತ್ತೆ, ಯು ಹ್ಯಾವ್ ಅಪ್ಲೈಡ್ ಅಂತ ಅಷ್ಟೇ. ನಾವು ಕರೆಕ್ಟಾಗಿ ಅಪ್ಲೈ ಮಾಡಿದ್ದೀರಾ ಅಥವಾ ನಮ್ಮದು ಕೋಡ್ ಎಲ್ಲಿ ಬರ್ತಾ ಇದೆ, ಯಾವಾಗ ಬರ್ತಾ ಇದೆ, ಬರುತ್ತಾ ಇಲ್ವಾ ಏನಂದರೆ ಏನೂ ಗೊತ್ತಾಗಲ್ಲ. 4 ವೀಕ್ಸ್ ಆದಮೇಲೆ ಮಾತ್ರ ಒಂದೇ ಒಂದು ಮೇಲ್ ಕಳಿಸ್ತಾರೆ, ನೀವು ಇನ್ನೂ ಕೋಡ್ ಹಾಕಿಲ್ಲ ಅಂತ ಅಷ್ಟೇ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೇರ್ಫುಲ್ ಅಂತ ಯಾಕೆ ಇಷ್ಟೊಂದು ಸತಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ಮಾಡೋ ಒಂದೇ ಒಂದು ಮಿಸ್ಟೇಕಿಂದ ತುಂಬಾ ಸಫರ್ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಿಲ್ಲ ಅಂದರೆ, ನಮಗೆ 3 ಚಾನ್ಸಸ್ ಅಷ್ಟೇ ಇರುತ್ತೆ ರೀಅಪ್ಲೈ ಮಾಡೋದಕ್ಕೆ. ಸೊ ನಮ್ಮ ಹತ್ರ 3 ಚಾನ್ಸ್ ಇದೆ ಅಂದ್ಬಿಟ್ಟು 2 ವೀಕ್ಸ್ ಆಗಿದ ತಕ್ಷಣವೇ ಮತ್ತೆ ರೀಅಪ್ಲೈ ಮಾಡೋದು ಅಥವಾ ಜಸ್ಟ್ 1 ವೀಕ್ ಇರೋಂಗೆ ಇನ್ನೊಂದ್ಸರಿ ರೀಅಪ್ಲೈ ಮಾಡೋ ಥರ ಮಾಡಬೇಡಿ. ಬಿಕಾಸ್ 3 ಟೈಮ್ಸ್ ರೀಅಪ್ಲೈ ಮಾಡಿದ್ಮೇಲೆ ನೀವು ಏನೇ ಮಾಡಬೇಕಿದ್ರು ಅದು ಯೂಟ್ಯೂಬ್ ಜೊತೆನೇ ಮಾತಾಡಬೇಕು. ಬರೀ ನಮಗೆ ಕೋಡ್ ಬರದೇ ಇರೋ ಟೈಮಲ್ಲೇ ನಾವು ಅಷ್ಟು ಸ್ಟ್ರೆಸ್ನ ನಾವು ಫೀಲ್ ಮಾಡಿರಬೇಕಾದ್ರೆ ಯೂಟ್ಯೂಬ್ ಕಡೆಯಿಂದ ನಮಗೆ ಬರೀ ಮೇಲ್ ಥ್ರೂ ಅಷ್ಟೇ ನಾವು ಮಾತಾಡೋಕ್ಕಾಗತ್ತೆ, ವಾಟ್ಸಪ್ ಕಾಲ್ ಅದರಿಂದ ಏನಿದ್ರೂ ನಾವು ಮಾತಾಡೋಕ್ಕಾಗಲ್ಲ. ಆ ಸ್ಟ್ರೆಸ್ಸು ಡಬಲ್ ಸ್ಟ್ರೆಸ್ ಆಗಿರುತ್ತೆ. ಅದಕ್ಕೆ ಯಾವಾಗಲೂ ಕೇರ್ಫುಲ್ಲಾಗಿ ನೀವು ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ರೂ ಪರವಾಗಿಲ್ಲ ಅಥವಾ 2 ಡೇಸ್ ಆದರೂ ಪರವಾಗಿಲ್ಲ, ನೋಡಿಕೊಂಡು ಒಂದೊಂದೂ ನೀಟಾಗಿ ಫಿಲ್ ಮಾಡ್ಕೊಂಡು ಹೋಗಿ. ಆಲ್ರೆಡಿ ಒಂದು ತಪ್ಪು ಮಾಡಿ ಅನ್ವಾಂಟೆಡ್ ಸ್ಟ್ರೆಸ್ನೆಲ್ಲ ತೊಗೊಂಡ್ಬಿಟ್ಟಿದ್ದೆ. ಸೊ ಕೋಡ್ ಬರೋದಕ್ಕಿಂತ ಮುಂಚೆನೇ ಕೋಡ್ ಬಂದಮೇಲೆ ಏನೆಲ್ಲ ಮಾಡಬೇಕು, ಏನೆಲ್ಲ ಸ್ಟೆಪ್ ಇರುತ್ತೆ ಅಂತೆಲ್ಲ ನಾನು ತಿಳ್ಕೊಂಡಿದ್ದೆ. ಆ್ಯಂಡ್ ನೀವು ಕೋಡ್ ಬಂದಮೇಲೆ ಏನು ಮಾಡಬೇಕು ಅಂದರೆ, ಕೋಡ್ ಬಂದಿದ ತಕ್ಷಣ ತೊಗೊಂಡೋಗ್ಬಿಟ್ಟು ಆ್ಯಡ್ಸೆನ್ಸಲ್ಲಿ ನೀವು ಕೋಡ್ನ ಹಾಕಬೇಡಿ. ಯೂಟ್ಯೂಬ್ ಕಡೆಯಿಂದ ನಿಮ್ಗೊಂದು ಮೇಲ್ ರಿಸೀವ್ ಆಗಿರುತ್ತೆ, ಅಲ್ಲೇ ಹೋಗ್ಬಿಟ್ಟು ನೀವು ಕೋಡ್ನ ಹಾಕಬೇಕು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಬ್ಯಾಂಕ್ ಡೀಟೇಲ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಇಲ್ಲೂ ಕೂಡ ನಮಗೊಂದು ಇಂಪಾರ್ಟೆಂಟ್ ಕೋಡ್ ಬೇಕು, ಅದು ಸ್ವಿಫ್ಟ್ ಕೋಡ್. ಆ್ಯಡ್ಸೆನ್ಸ್ ಕೋಡ್ ಎಷ್ಟು ಇಂಪಾರ್ಟೆಂಟು, ಈ ಕೋಡು ಕೂಡ ಅಷ್ಟೇ ಇಂಪಾರ್ಟೆಂಟು. ಬಟ್ ನಮಗಿದು ಸ್ವಲ್ಪ ಈಸಿಯಾಗಿ ಸಿಕ್ಬಿಡುತ್ತೆ. ಏನೂ ಇಲ್ಲ, ಜಸ್ಟ್ ನಿಮ್ಮ ಬ್ಯಾಂಕ್ಗೆ ಕಾಲ್ ಮಾಡಿಬಿಟ್ಟು ಈ ಥರ ಯೂಟ್ಯೂಬ್ಗೆ ಸ್ವಿಫ್ಟ್ ಕೋಡ್ ಬೇಕು ಅಂತ ಕೇಳಿದ್ರೆ ಕೊಟ್ಬಿಡ್ತಾರೆ. ನಾನಿಲ್ಲಿ ನಿಮ್ಗೊಂದು ಟಿಪ್ ಕೊಡೋಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾವೇನು ಆ್ಯಡ್ಸೆನ್ಸ್ ಬರೋ ಟೈಮಲ್ಲಿ ಆ ಟೈಮ್ ಪೀರಿಯಡ್ ವೇಟ್ ಮಾಡ್ತಾ ಇರ್ತೀರೋ ಆ ಟೈಮಲ್ಲೇ ನೀವು ಆ ಬ್ಯಾಂಕ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಸ್ವಿಫ್ಟ್ ಕೋಡ್ನ ಇಟ್ಕೊಂಡಿರಿ. ಸೊ ದ್ಯಾಟ್ ಆ್ಯಡ್ಸೆನ್ಸ್ ಕೋಡ್ ಬಂದಿದ ತಕ್ಷಣ ಆ ಸ್ಟೆಪ್ನ ಮುಗಿಸಿ ನೆಕ್ಸ್ಟ್ ಸ್ಟೆಪ್ನ ಕೂಡ ನಾವು ಬೇಗನೆ ಮುಗಿಸ್ಬಿಟ್ಟು ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಿಮ್ಗೆ ಜಸ್ಟ್ $10 ಇದೆ ಅದು ಅಕೌಂಟಲ್ಲಿ ಬರುತ್ತೆ ಅಂದರೆ ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಒಂದು ಸತಿ ನಿಮ್ಮದು ಆ್ಯಡ್ಸೆನ್ಸಲ್ಲಿ $100 ಆದಮೇಲೆ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೂ ಯಾವಾಗಲೂ ಮಂತ್ ಎಂಡ್ ಲೈಕ್ 25th ಆದಮೇಲೆ ಅಮೌಂಟ್ ಬರುತ್ತೆ ಕೂಡ. ನಾನು ಫಸ್ಟ್ ಡೇ ಯೂಟ್ಯೂಬ್ ಅರ್ನಿಂಗ್ ತೋರಿಸೋದಕ್ಕಿಂತ ಮುಂಚೆ
ಮುಂಚೆ 2 ಥಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಈಗ ರೀಸೆಂಟಾಗಿ ನಾನು ಯೂಟ್ಯೂಬ್ ಕ್ರಿಯೇಟರ್ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗಿದ್ದೀನಿ. ಸೊ ಇಲ್ಲಿ ನಂಗೆ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ ಯೂಟ್ಯೂಬ್ದು ವಾಟ್ಸಪ್ ಗ್ರೂಪ್ಗೆ ನಂಗೆ ಆಕ್ಸೆಸ್ ಸಿಗುತ್ತೆ. ಹಾಗೆ ಎವ್ರಿ ಟ್ಯೂಸ್ಡೇ ನಂಗೆ ಎಲ್ಲ ಟಾಪಿಕ್ ಮೇಲೂ ಒಂದೊಂದು ಕ್ಲಾಸಸ್ ನಡೀತಾ ಇರುತ್ತೆ. ಅಲ್ಲಿ ನಾನು ಏನೇ ಕ್ವಶನ್ಸ್ ಕೇಳಿದ್ರು ಅವ್ರು ನನಗೆ ಆನ್ಸರ್ ಮಾಡ್ತಾರೆ. ಸೊ ನಿಮಗೂ ಈ ಥರ ಒಂದು ಟೈಮ್ ಬರುತ್ತೆ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಅಥವಾ ನಿಮ್ಗೆ ಯಾವುದಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ನನಗೆ ಕಮೆಂಟ್ ಮಾಡಿ. ನನಗೇನಾದರೂ ಅದ್ರ ಬಗ್ಗೆ ಗೊತ್ತಿದ್ರೆ ನಾನೇ ಕ್ಲಿಯರ್ ಮಾಡ್ತೀನಿ. ಅಕಸ್ಮಾತ್ ನನಗೂ ಕೂಡ ಗೊತ್ತಿಲ್ಲ ಅಂದರೆ ನೀವೇನು ಕ್ವಶನ್ಸ್ ಕೇಳಿರ್ತೀರೋ ಆ ಕ್ವಶನ್ಸ್ನ ನಾನು ಅಲ್ಲಿ ತೊಗೊಂಡೋಗಿ ಕೇಳಿ ಅಲ್ಲಿಂದ ಆನ್ಸರ್ ತೊಗೊಂಡು ಬಂದು ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಾನು ಎಲ್ಲರ ಕಮೆಂಟು ನೋಡ್ತಾ ಇರ್ತೀನಿ. ಕಮೆಂಟಲ್ಲಿ ನೀವು ಕೇಳ್ತಾ ಇರ್ತೀರಾ ನೀವೇನು ಮಾಡ್ತಾ ಇರ್ತೀರಾ ಅಂತೆಲ್ಲ ತುಂಬಾ ನನ್ನ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇರ್ತೀರಾ. ಅದ್ರ ಬಗ್ಗೆ ಅದಕ್ಕೆ ನಾನು ಯಾವುದಕ್ಕೂ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗಿಲ್ಲ. ಐ ನೋ ನಾನು ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ, ಬಟ್ ಕಂಪ್ಲೀಟಾಗಿ ಆನ್ಸರ್ ಮಾಡೋಕ್ಕಾಗಿಲ್ಲ. ಸೊ ನನ್ನ ಫ್ಯಾಮಿಲಿಗೆ ಸ್ವಲ್ಪ ಹತ್ರ ಆಗೋಣ ಅಂತ ಹೇಳಿ ನೆಕ್ಸ್ಟ್ ಮಂತಿಂದ ಶಾರ್ಟ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವುದೇ ಕ್ವಶನ್ಸ್ ನನ್ನ ಬಗ್ಗೆ ಇದ್ರೂ ನೀವು ನನ್ನ ಕೇಳ್ಬೋದು. ಅದು ಎಲ್ಲದಕ್ಕೂ ಆನ್ಸರ್ನ ನಾನು ನಿಮಗೆ ಆ ಸೀರೀಸಲ್ಲಿ ಕೊಡ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಚೆಕ್ ಮೈ ಸೀರೀಸ್ ಔಟ್. ನಂಗೆ ಗೊತ್ತು ಇದಕ್ಕೋಸ್ಕರ ನೀವು ಅವಾಗಲಿಂದ ವೆಯ್ಟ್ ಮಾಡ್ತಾ ಇದ್ರಿ ಅಂತ. ನನ್ನ ಫಸ್ಟ್ ಯೂಟ್ಯೂಬ್ ಅರ್ನಿಂಗ್ ಬಂದ್ಬಿಟ್ಟು $2.04, ಅದೂ ಮಾರ್ಚ್ 14th. ಆ್ಯಂಡ್ ನಂದು ವ್ಯೂಸ್ ಎಷ್ಟಿತ್ತು ಅವಾಗ ಅಂದರೆ 7,311. ಅವತ್ತಿಂದ ನಂದು ಯೂಟ್ಯೂಬ್ದು ಅರ್ನಿಂಗ್ ಜರ್ನಿ ಸ್ಟಾರ್ಟ್ ಆಯಿತು. ವಿ ಆರ್ ಎಟ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.